ಮೂಡಾ ಪ್ರಕರಣದಲ್ಲಿ ಸಿಎಂ ಪತ್ನಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪಾರ್ವತಿ ಹಾಗೆ ಸಚಿವ ಭೈರತಿ ಸುರೇಶ್ ವಿರುದ್ಧದ ಸಮನ್ಸ್ ರದ್ದು ಮಾಡಲಾಗಿದೆ. ಇಡಿ ನೀಡಿದ್ದ ಸಮನ್ಸ್ ಅನ್ನು ಹೈಕೋರ್ಟ್ ಈಗ ರದ್ದು ಮಾಡಿ ಆದೇಶವನ್ನು ಹೊರಡಿಸಿದೆ. ನ್ಯಾಯಮೂರ್ತಿ ಎಂ ಪ್ರಸನ್ನ ಅವರಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ. ಇಡಿ ಸಮನ್ಸ್ ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿದರು ಸಿಎಂ ಪತ್ನಿ ಪಾರ್ವತಿ ಹಾಗೆ ಸಚಿವ ಭೈರತಿ ಸುರೇಶ್ ಅವರು. ಅಂದರೆ ಪ್ರತ್ಯೇಕವಾಗಿ ಅವರು ರಿಟನ್ನು ಹಾಕಿದರು. ನೋಡಿ, 2 ಸಾರಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿತ್ತು. ಮತ್ತು 10 ದಿನಗಳ ಕಾಲ ಅವಕಾಶವನ್ನು ಕೊಡಲಾಗಿತ್ತು. ಫೆಬ್ರವರಿ 20ಕ್ಕೂ ಕೂಡ ವಿಚಾರಣೆ ನಡೆಸಲಾಗಿತ್ತು. ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಿತ್ತು. ಬಟ್ ಈಗ 3 ಒಂದು ಇಲಾಖೆಗಳಿದಾವಲ್ಲ, CBI ಆಗಿರ್ಬೋದು, ED ಆಗಿರ್ಬೋದು ಮತ್ತು ಲೋಕಾಯುಕ್ತ ಆಗಿರ್ಬೋದು, 3 ಇಲಾಖೆಯಿಂದ ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಂದೇಶ್ ಚೌಟ ಅವರು ಪ್ರಬಲವಾದಂಥ ವಾದವನ್ನು ಸಿಎಂ ಪತ್ನಿ ಪಾರ್ವತಿ ಅವರ ಪರವಾಗಿ ಮಂಡಿಸಿದರು. ಭೈರತಿ ಸುರೇಶ್ ಅವರ ಪರವಾಗಿ ಕೂಡ ಕೆಲವೊಂದಿಷ್ಟು ಟೆಕ್ನಿಕಲ್ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿತ್ತು. ಅಂದರೆ 14 ಸೈಟ್ಗಳನ್ನು ಮುಖ್ಯಮಂತ್ರಿ ಅವರ ಪತ್ನಿ ಪಾರ್ವತಿ ಅವರದ ವಾಪಸ್ ಮೂಡಾ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಅವರು ಅದನ್ನು ಅನುಭವಿಸಿಲ್ಲ, ಇದರಲ್ಲಿ ಅಕ್ರಮ ನಡೆದಿಲ್ಲ, ನ್ಯಾಯಯುತವಾಗಿಯೇ ಅದನ್ನು ತೆಗೆದುಕೊಳ್ಳಲಾಗಿತ್ತು. ಕೆಲವೊಂದಿಷ್ಟು ಅಂಶಗಳನ್ನು ಅವರು ಕೋರ್ಟ್ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಬಟ್ ಈಗ ಇದು ಗಂಭೀರವಾದಂಥ ಪ್ರಕರಣ ಅಲ್ಲದೇ ಇರೋದ್ರಿಂದಾಗಿ ಇಲ್ಲಿ ಇಡಿ ಮಧ್ಯಪ್ರವೇಶವನ್ನು ಮಾಡಲಿಕ್ಕೆ ಅವಕಾಶ ಬರೋದಿಲ್ಲ ಅಂಥೇಳಿ ತೀರ್ಪನ್ನು ಕೊಡಲಾಗಿದೆ.